ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರ ಕೊಡೋರು ಕೊಟ್ಕೊಳ್ಳಿ, ಕುಮಾರಣ್ಣ ರೆಡ್ ಝೋನ್ ಅಲ್ಲಿ ಇಡು ಅಂತ ಹೇಳಿದ್ದಾರೆ, ಅದನ್ನ ಮುಂದುವರಿಸ್ತೀನಿ ಅಷ್ಟೇ. ತಾವೆಲ್ಲ ಬಹಳ ದಿನದಿಂದ ನನ್ನ ಹತ್ರ ಬೇಕಾದಷ್ಟು ಸಂದರ್ಭದಲ್ಲಿ ಮೈಕ್ ಇಡ್ತಿದ್ರಿ, ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಬಿಡದಿ ಯೋಜನೆ ಬಗ್ಗೆ, ಬಿಡದಿ ಟೌನ್ಶಿಪ್ ಬಗ್ಗೆ ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂತ ಪಾಪ ರೈತರನ್ನ ತಪ್ಪುದಾರಿಗಿಡುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗ್ಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವ್ರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನ ಮಾಡ್ಕೊಂಡು ಬಂದ್ರು ಅದನ್ನ ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನನಗೆ, ನಾನೊಬ್ಬ ರೈತನ ಮಗ, ನಾನು ಕಪಟ ವ್ಯವಸಾಯ ಮಾಡದೇ ಇದ್ರು ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂತ ವೈಯಕ್ತಿಕವಾದಂತ ಅನುಭವ ಇದೆ. ನಾನು ಸಿಎಂ ಆಗಿರೋದು ಪಾಪ ಕೆಲವ್ರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣ ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೇದಾಗಲಿ.
ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಬಹಳ ಗೌರವದಿಂದ ನೋಡಿದ್ದೀರಿ. ತಾವೇನೇನ್ ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಏನ್ ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದಕ್ಕೆ ನನ್ನ ನಮನಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಅಜ್ಜನ್ನು ಕರೆದಿದ್ದೀನಿ, ಪಾಪ ಆಶೀರ್ವಾದ ಮಾಡುವಂತ ಒಬ್ಬ ದೈವ ಸ್ವರೂಪಿ ಕೂಡ, ಅವರು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ಅನೇಕ ವಿಟ್ನಳ್ಳಿ ಗಲಾಟೆ ಸಂದರ್ಭದಲ್ಲಿ ಏನಾಯ್ತು ಅಂತ ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನ್ ಮಾತಾಡಿದ್ದೀನಿ, ರೈತರ ಹತ್ರ ಏನೇನ್ ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳಕ್ಕೆ ಹೋಗುದಿಲ್ಲ. ಈಗ ತಮ್ಗೆ ನಾನು ಹೇಳೋದಿಷ್ಟೇ, ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆನೂ ಇಲ್ಲ, ನಂದೋಸ್ಕೊಳ್ಳಕ್ ಅವಶ್ಯಕತೆನೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ, ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರೋಬಲೆಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನ ಅಕ್ವಿಷನ್, ಲ್ಯಾಂಡ್ ಅಕ್ವಿಷನ್ ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದೆ. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು, ನಮ್ಮ ಮಿಲ್ಕ್ ಅಧ್ಯಕ್ಷರಿದ್ರು, ರಾಮಯ್ಯ ಅಂತ ಇದ್ರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರದ್ದು, 2,000 ಎಕರೆ ರೈತರದ್ದು. ಇವತ್ತು ಏನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತಿಲ್ಲ. ಕೃಷ್ಣ ಸಾಹೇಬ್ರ ಕಾಲದಲ್ಲಿ ITBT ಯೋಜನೆ, ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನನ್ನ ಕಳ್ಕೊಂಡ್ರು. ಇವತ್ತು ಆ ಜಮೀನುಗಳೆಲ್ಲ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳಂತದ್ದು ನಾನು ಕಿವಿಲಿ ಕೇಳ್ತಾ ಇದ್ದೇನೆ. ಅವರು ಯಾರವರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವರು ಜಮೀನು ಕಳ್ಕೊಂಡವರು, ರೈತರ ಕಳ್ಕೊಂಡವರು. ಯಾರು ಮಾಡಿದ್ರು, ಯಾವ ಕಾಲದಲ್ಲಿ ಆಯ್ತು, ಅದು ನಾನೇನು ವಿವರಣೆ ಮಾಡ್ಬೇಕಾದಿಲ್ಲ. ಆದ್ರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಗ ಯಾರಾಗಿದ್ರು? ಕುಮಾರಸ್ವಾಮಿ. ನೀವು ಜೊತೆ ಇದ್ರ? ಸಮ್ಮಿಶ್ರ ಸರ್ಕಾರ. ನೀವು ಇದ್ರಿ. ಸಮ್ಮಿಶ್ರ ಸರ್ಕಾರ ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೀತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನ ಅಭಿವೃದ್ಧಿ ಆಗ್ಬೇಕು ಅಂತೇಳಿ, ಅದೇ ಡೇಟ್ ಹೇಳ್ತಾ ಇದ್ದೀನಿ, 23 ಸೇಮ್ ಡೇಟ್. ನಂದಗುಡಿ, ಕಸ್ಬಾ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತ್ತೂರು, ಈ ಎಲ್ಲ ಕಡೆ ಒಂದು ಯೋಜನೆ ಆಗ್ಬೇಕು ಅಂತೇಳಿ ಅವರು ತೀರ್ಮಾನವನ್ನ ಮಾಡಿದ್ರು. ಟೌನ್ಶಿಪ್ ಮಾಡ್ಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 28/6/6 ಇದನ್ನ BMRD ಇಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸ್ನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಈ BMRD ಇಂದ
PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರ್ ಅನ್ನ ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ, ಜನತಾದಳ ಮತ್ತು ಬಿಜೆಪಿ ಅವರು. ಅದೇ ನನಗೆ ಗೊತ್ತಿಲ್ಲ, ಈಗ ಬಾಲಣ್ಣ ಹೇಳಿದ್ರು 2020 ಅಂತ. ಅದಾದ್ಮೇಲೆ 11/6/2007 ಅಡಿಷನಲ್ ಗ್ರಾಮಗಳು ಹೊಸಗೆ ಎಲ್ಲಿ ನೆನ್ನೆ ಗಲಾಟೆ ಆಗಿದೆಲ್ಲ ಆ ಜಾಗನ ಮರಂಡಹಳ್ಳಿ, ಮಂಡ್ಲಹಳ್ಳಿ, ವಡೇರಳ್ಳಿ ಭಾಗಶಃ ಗ್ರಾಮಗಳನ್ನ ಹೊಸದಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ. ಆಗ ಗೌರವಾನ್ವಿತ ಅಶೋಕ್ ಅವರು ಸಚಿವರಾಗಿದ್ದರು, ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರುವಂತ ಜಾಗದಲ್ಲಿ ಅವ್ರು ಕೂತ್ಕೊಂಡಿದ್ರು. ಸೊ ತಿರ್ಗಾ 2010 ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನ ಮುಂದುವರಿಸಬೇಕು ಅಂತೇಳಿ 2ನೇ ಬಾರಿಗೆ ಗ್ಲೋಬಲ್ ಟೆಂಡರ್ ಅನ್ನ ಕರೆದು PPP ಮಾಡಲಲ್ಲಿ ಅವರು ಕೂಡ ಆಹ್ವಾನವನ್ನ ಕೊಟ್ಟರು. ಆಗ ಕೂಡ ಅಶೋಕ್ ಅವರು ಸಚಿವರಾಗಿದ್ದರು, ಕೊಟ್ಟರು, ಅವರು ಕೂಡ ಅದಕ್ಕೆ ಸಚಿವರಾಗಿದ್ದರು. ಅದಾದ ಮೇಲೆ ನಾನು ಹೇಳೋದು, ನೆಕ್ಸ್ಟ್ ಬರ್ತೀನಿ. ಅದಾದ್ಮೇಲೆ 29/11/2006 ಗೌರವಾನ್ವಿತ ಮುಖ್ಯಮಂತ್ರಿಗಳಂತ HD ಕುಮಾರಸ್ವಾಮಿ ಅವರು ಸ್ವಲ್ಪ ಕಣ್ಣು ಮಂಜಾಗ್ಬಿಟ್ಟಿದೆ. ಈ ಭೂಮಿಯನ್ನ ಇದು ಗಮನದಲ್ಲಿಟ್ಕೊಳ್ಬೇಕು. ಈ ಎಲ್ಲ ಭೂಮಿಯನ್ನ, ಖಾಸಗಿ ಜಮೀನನ್ನ 29/1/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂತ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪುನರ್ವಸತಿ ಪಡೆಯುವುದೇ, ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂತ ಹೇಳಿ ಇದನ್ನ ರೆಡ್ ಝೋನ್ ಆಗಿ ಇದನ್ನ ಇಟ್ಟು ಅವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಇದ್ರ ಅಲ್ಲದೆ ಈ ಭೂಮಿಗಳಲ್ಲಿ ಗ್ರಾಮ ಠಾಣಾ ಪ್ರದೇಶದಲ್ಲಿ ಕೂಡ ಹಳ್ಳಿಗಳನ್ನು ಕೂಡ ವಸತಿ ವಾಣಿಜ್ಯ ಆಸ್ತಿಗಳನ್ನು ಕೂಡ ನಗದು ನೀಡುವ ಪರಿಹಾರ ಕೂಡ ಘೋಷಣೆ ಮಾಡಿ ಆ ಹಳ್ಳಿಗಳ ಮನೆಗಳನ್ನು ಕೂಡ ಯಾರು ಬದುಕನ್ನ ಕಟ್ಕೊಂಡಿದ್ದಾರೆ, ಯಾರು ತಲತಲಾಂತರ ಅಲ್ಲಿದ್ದಾರೆ, ಆ ಮನೆಗಳನ್ನ ಸೇರಿ ಅವನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ಆದೇಶವನ್ನ ಹೊರಡಿಸಿದ್ರು. ಅವ್ರಿಗೆ ಏನೇನ್ ದುಡ್ಡು ಕೊಡ್ಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ರು. 600 ಅಡಿ ಮನೆ ಇದ್ರೆ 9,000 ಅಡಿ ಕೊಡಿದ್ರು. 600 ಚದರ ಇಂದ 9,000 ಇದ್ರೆ 1,200 ಅಡಿ ಕೊಡ್ಬೇಕು. ಸೊ ಹಂಗಂತೇಳಿ ಅವ್ರದೇ ಆದಂತ ವಿವರಗಳನ್ನ ಕೊಟ್ಟು 2,400 ಅಡಿ ಮೇಲಿರುವಂತ ನಿವೇಶನ ಮನೆ ಇದ್ರೆ ಅವ್ರಿಗೆ 3,000 ಕೊಡ್ಬೋದು ಅಂತೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರ್ಸಿದ್ರು. ಅವರು ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು. ಪಾಪ 400 ಕೋಟಿ ರೂಪಾಯಿ.
ಯಾರು 16/11/2007 ಟಿವಿಲಿ ಹೇಳಿದ್ದಾರೆ ಪಾಪ, ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾನೇ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಆಗ ರೈತನಿಗೆ 22 ಲಕ್ಷ ರೂಪಾಯಿ ಇಂದ ಕೃಷಿಗೆ ಭಾಗ ಆಯ್ತು 25 ಲಕ್ಷ ರೂಪಾಯಿವರೆಗೂ ಕೂಡ ಕೊಡಬೇಕು ಅಂತೇಳಿ ಅವರು ಜಮೀನ್ಗೆ ಫಿಕ್ಸ್ ಮಾಡಿದ್ರು. ಇದು ಸರ್ಕಾರದ ಆದೇಶ ಕೂಡ ಇಲ್ಲಿದೆ. ಅವ್ರಿಗೆ 8,000 ಅಡಿ ಕೊಡಬೇಕು ನೀವು ಪರಿಹಾರ ಕೂಡ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ದಾರೆ. ಇದಕ್ಕೆಲ್ಲ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೇಳಿ ಯಾರ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಏನು ಅವರ ಆದೇಶ ಮೇರೆಗೆ ಆದೇಶ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. DLFಗೆ ಒಂದು ಲೆಟರ್ ಕೂಡ ಬರೆದು ನೀವು ನಮ್ಗೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು, ಒಟ್ಟು ಸುಮಾರು 100 ಕೋಟಿ ಒಂದ್ ಕಡೆ, 200 ಒಂದ್ ಕಡೆ, ಒಟ್ಟು ಸೇರಿ 300 ಕೋಟಿ 15 ದಿನದೊಳಗೆ ಕೊಡ್ಬೇಕು ಅಂತ ಹೇಳಿ 100 ಕೋಟಿ ಫಿಕ್ಸೆಡ್, 300 ಕೋಟಿ ಪೇ 15 ದಿನದಲ್ಲಿ ನೀವು ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ಲೆಟರ್ ಆಫ್ ಇಂಡೆಂಟ್ ಮಾಡಿ ನೀ 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ನಾನ್ ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ ಹಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮ್ಗೆ ಶಕ್ತಿಯನ್ನು ಕೊಟ್ಟರು, ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂತ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲ ಇರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವರ ಜಮೀನು ಎಲ್ಲೂ ಹೋಗಿಲ್ವಲ್ಲ? ಈ ಭೂಮಿಯ ಮಕ್ಕಳು ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಭೂಮಿ, ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಆ ರೈತರ ಜಮೀನು ನೀನ್ ಯಾರು ಮಾರಲೂಬಾರ್ದು. ನೀನ್ ಕಷ್ಟಕ್ಕೆ, ಅವನ್ ಪಾಪ ಕಷ್ಟಕ್ಕೆ ಮದುವೆ ಮಾಡೋರ್ಗೆ, ಮುಂಜಿ ಮಾಡೋರ್ಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಲಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ಈ ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರಿಗೆ? ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಬ್ಸಿಡಿ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂತ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಯುವರ್ ಸಕ್ಸೆಸರ್, ನಾಟ್ ಎ ಪೊಲಿಟಿಕಲ್ ಸಕ್ಸೆಸರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕೊಟ್ಟಂತ, ನಮ್ಮ ಪಕ್ಷ ಕೊಟ್ಟಂತ ಜನ ಆಶೀರ್ವಾದದಲ್ಲಿ ನಾನು ನಿಮ್ಮ ಸಕ್ಸೆಸರ್. ನೀವೇನ್ ತೀರ್ಮಾನ ಮಾಡಿದಿರಿ, ನಿಮ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮ ಆದೇಶನ ಪಾಲನೆ ಮಾಡ್ತಾ ಇದ್ದೇನೆ. ನಿಮ್ಮ ಸಿಗ್ನೇಚರ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ನೋವನ್ನ, ನಿಮ್ಮ ಸಂತೋಷವನ್ನ, ನಿಮ್ಮ ಚಿಂತನೆಯನ್ನ ಇಡೀ ವಿಶ್ವ ದರ್ಜೆಗೆ ಈ ಬೆಂಗಳೂರು ನಗರವನ್ನ, ನಿಮ್ಮ ರಾಮನಗರವನ್ನ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಪಾಪ ಹಾಸನದಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ ಇಲ್ಲಿ ಒಳ್ಳೇದಾಗ್ಬೇಕು ಅಂತೇಳಿ ಜನ ಆಶೀರ್ವಾದ ಮಾಡಿ ಏನು ನೀವು ಆಲೋಚನೆ ಮಾಡಿದ್ರಿ ಅದನ್ನ ಮುಂದುವರಿಸ್ತಾ ಇದ್ದೇನೆ. ಬಿಡದಿ ಟೌನ್ಶಿಪ್ ಅಲ್ಲ, ಬಿಡದಿ ಇಂಡಸ್ಟ್ರಿಯಲ್ ಟೌನ್. ಅದಕ್ಕಿಂತ ಮುಂಚಿತವಾಗಿ ರಾಮನಗರದಲ್ಲಿ ಏನು ತಮ್ಮಣ್ಣವರೇ KDB, ತಮ್ಮ ಬೀಗರೆ KDB ಇತ್ತು, ಅವರೇ ಅಧಿಕಾರಿಗಳು. ಅವರು ನೀವು ಇಬ್ಬರು ಸೇಕೆ ಅವ್ರ ಜಮೀನು ನಿಮ್ ಜಮೀನು ಅಕ್ವಿಷನ್ ಆಗ್ಲಿಲ್ಲ, ಕೇತ್ಕರ್ನಾಳಿ ಜಮೀನು ಅಕ್ವಿಷನ್ ಆಗ್ಲಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಸ್ಪೆಷಲ್ ರೋಡ್ ಮಾಡ್ಬಿಟ್ಟು ಒಂದು ಏರಿಯಾ ನೀವು ಮಾಡಿದ್ರಿ.
ಶಾನ್ಮಂಗ್ಲದಲ್ಲಿ ಆರೋಹಳ್ಳಿಲಿ ಇಂಡಸ್ಟ್ರಿಯಲ್ ಟೌನು, ಆರೋಹಳ್ಳಿಲಿ ಒಂದ್ ಕಡೆ 253 ಎಕರೆ, ಆರೋಹಳ್ಳಿಲಿ 748 ಎಕರೆ, ಅದ್ರ ಪಕ್ಕದಲ್ಲೇ ಬಿಡದಿಲಿ 198 ಎಕರೆ, ಶಾನ್ಮಂಗಲದಲ್ಲಿ 243 ಎಕರೆ, ಆರೋಹಳ್ಳಿಯಲ್ಲಿ ಇನ್ನೊಂದು ಫೇಸ್ಗೆ 512 ಎಕರೆ. ಎಷ್ಟು ಕೊಟ್ರಿ ಕಾಂಪೋಸಿಷನ್? 6.5 ಲಕ್ಷ, 16 ಲಕ್ಷ, 25 ಲಕ್ಷ, 40 ಲಕ್ಷ, 40 ಲಕ್ಷ. ಈಗ ಮೊನ್ನೆ ಲಾಸ್ಟ್ ಫೇಸ್ ಅಲ್ಲಿ 1 ಕೋಟಿ ರೂಪಾಯಿ ಕೊಟ್ರಿ. ಯಾರ ಸರ್ಕಾರ ಆಯ್ತಿದ್ದು? 2019. ಕೊನೆಗೆ ಲಾಸ್ಟ್ ಇದು 46 ಲಕ್ಷ ಇಂದ ಶುರುವಾಗಿ ಈಗ ಯಡಿಯೂರಪ್ಪ ಸರ್ಕಾರದಲ್ಲಿ ಆ ಹಣವನ್ನ ಕೊಟ್ಟಿದ್ವಿ 2019 ಸರ್. ನೀವು ತಿರ್ಗಾ ರೀಸೆಂಟ್ ಆಗಿ ಈ ಯಾವ್ದು ಟೌನ್ಶಿಪ್ ಅಲ್ಲಿ ನಮ್ಮ ಕುಮಾರಣ್ಣ ಮಾತಾಡ್ತಾ ಇದ್ದೀರಿ, ದೇವೇಗೌಡರು ಪತ್ರ ಬರೀತಾ ಇದ್ದೀರಿ, ನನಗೆ ಪಾಪ ಅವ್ರ ಹೆಸರು ನಂಗೆ ತೆಗೆದುಕೊಳ್ಳಕ್ ಬಹಳ ನೋವಾಗ್ತದೆ, ದುಃಖ ಆಗ್ತದೆ ಬಹಳ. ನನಗೆ ಪಾಪ ತಗೋಬಾರ್ದು ನಾನು ಅವ್ರ ಹೆಸರು. ಆದ್ರೆ ಏನ್ ಮಾಡ್ತೀರಿ, ಆ ಸ್ಥಾನದಲ್ಲಿ ಅವ್ರು ಕೂತ್ಬಿಟ್ಟಿದ್ರು, ಅವ್ರು ಸೈನ್ ಹಾಕಿದ್ದಾರೆ, ಆ ಸೈನ್ ಗೌರವ ಕೊಡ್ಬೇಕು ನಾನು. ಅದೇ ಟೌನ್ಶಿಪ್ ಅಲ್ಲಿ ಈ 9,000 ಟೌನ್ಶಿಪ್ ನಲ್ಲೇ ನಿಮ್ಮ ಸರ್ಕಾರದ ನೀವು ಏನ್ ಪಾಲ್ದಾರರಾಗಿದ್ದೀರಿ, ಇವತ್ತು ನೀವೇನ್ ಮಂತ್ರಿಗಳಾಗಿದ್ದೀರಿ, ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಯಾರು ಇದ್ರು ಆ ಸಂದರ್ಭದಲ್ಲಿ 80 ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ. ಈಗ ಎಷ್ಟು ವರ್ಷ ಆದ್ಮೇಲೆ? 15 ವರ್ಷ ಆದ್ಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡ್ಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡ್ಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು? ನಿಮ್ಮ ಹೋರಾಟ ಏನಾಗಿತ್ತು? ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡ್ಸಿದ್ರಲ್ಲ ಈ ಭೂಮಿಲಿ, ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ ಆಗ? 2019. ಯಾಕೆ? 19. ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಛಲ ಬಂತಲ್ಲ, ಆಗ ಈ ಛಲ ಯಾಕೆ ಬರಲಿಲ್ಲ? ಪಾಪ ಅಶೋಕಣ್ಣ ಕಂದಾಯ ಮಂತ್ರಿ, ಇಂಡಸ್ಟ್ರೀಸ್ ಮಿನಿಸ್ಟರ್ ಕೂಡ, ಇಂಡಸ್ಟ್ರೀಸ್ ಕಂದಾಯ ಗೊತ್ತಿಲ್ಲ ನನಗೆ, ಅವ್ರ ಹೆಸರು ಇದೆ ಇಲ್ಲಿ ರೆವಿನ್ಯೂನ. ಓಕೆ, ಇಲ್ಲಿದೆ ಹೆಸರು, ಕಂದಾಯ ರೆವಿನ್ಯೂ ಮಿನಿಸ್ಟರ್, 2019. ನಮ್ಮ ಅಪೋಸಿಷನ್ ಲೀಡರ್ 1100 ಎಕರೆ. ಈಗ ಅವ್ರ ಸುಪುತ್ರ, ಯಡಿಯೂರಪ್ಪ ಸುಪುತ್ರ, ಈಗ ಪಕ್ಷದ ಅಧ್ಯಕ್ಷರು, ಅವರು ಕೂಡ ಹೋಗಿದ್ರು. ಯಾಕೆ ಇದು? ಯಾಕೆ ಇಷ್ಟು ದುಡ್ಡು? ಯಾಕೆ ಧ್ವನಿ ಎತ್ತಕ್ಕಾಗ್ಲಿಲ್ಲ? ನಾನು ಇದಾದ್ಮೇಲೆ ನಮ್ಮ MP ಪಾಟೀಲ್ ಅವ್ರು ಕೇಳಿದ್ರೆ, ಏನಪ್ಪ ಏನ್ ಕಥೆ ಅಂತ. ಅಲ್ಲಿ ಅವ್ರಿಗೂ ಪತ್ರ ಬರೀತಾರೆ KDBಗೆ, land should be released to the private developer by the BMRD in installment to ensure that the project objectives are achieved in the manner envisaged ಅಂತ. ಅದಾದ್ಮೇಲೆ ಹೇಳ್ತಾರೆ, the open global tendering process selection of private partner selection would be based on technical and financial bids. The private partner shall invest either on stand-alone basis through a consortium. ಇದೇನು ರಿಯಲ್ ಎಸ್ಟೇಟ್ ಏಜೆಂಟ್ ಏನ್ ಇದೆ? ರಿಯಲ್ ಎಸ್ಟೇಟ್ ಇದು ಗೌರ್ಮೆಂಟ್ ಇಲ್ಲ KDBನ ಇಲ್ಲ ಫ್ಯಾಮಿಲಿ ಫರ್ಮಾ? ಯಾವ್ದಾದ್ರು ಫ್ಯಾಮಿಲಿ ಫರ್ಮಾ ದಂಧೆ ಮಾಡ್ತಾ ಇರೋರು? ಯಾವ ದಂಧೆ ಅಂತ ಕರೆಯೋಣ? ಯಾರು ರಿಯಲ್ ಎಸ್ಟೇಟ್ ಏಜೆಂಟು? Letter of proceedings of Chief Minister. ಮುಖ್ಯಮಂತ್ರಿಗಳ Proceedings. Meeting proceedings. Signed by ನಮ್ಮಣ್ಣ. Proceedings of Chief Minister. Proceedings. ಎಲ್ಲ ಕೊಡ್ತೀವಿ ಬಿಡಪ್ಪ, ಡೇಟ್ ಎಲ್ಲ ಏನ್ ಬೇಕು ಡೇಟ್ ಹೇಳಿದನ. 23/9/2006. Proceedings of the meeting under the chairmanship of Honorable Chief Minister. But the date, ಪಾಪ ತಮಗೆ ಇನ್ಫಾರ್ಮೇಶನ್ ಇದೆ, ತೆಗೆದುಕೊಳ್ಳಿ. ಅದಾದ್ಮೇಲೆ 2019 ಆದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಕೂಡ
2019ರಲ್ಲಿ, ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸ್ಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಮಾಡಬೇಕು ಅಂತ ಹೇಳಿ ಅವರಿಗೆ ಆಗ ಅವತ್ತು ಮಾರ್ಗದರ್ಶನವನ್ನ ಕೊಟ್ಟರು. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ, ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪರಕೆಗೆ ಇಟ್ಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನ್ಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡ್ಸ್ಕೊಳಕ್ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನು ತಪ್ಪು ಮಾಡಿದ್ರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೇನೆ ಅಂತ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂತ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂತಹ ಗೌರವಾನ್ವಿತ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂತ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ರೆ ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೋ ಒಂದು ಪ್ರೈವೇಟ್ ಆಗಿ ಒಂದು ಸಪರೇಟ್ ಆದೇಶ ಹೊರಡಿಸಿದ್ದಾರೆ, ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳಂಗಿಲ್ಲ, ಅವ್ರ ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನ್ ದುಡ್ಡು ಕೊಡಿ ಅಂತ ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ. ನಾನು ಬಲವಂತ ಮಾಡುದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ, 2 ರಿಂದ 2.5, 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಗ್ಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ, ಅವ್ರು ಏನ್ ಬೇಕು. ನಾನು ಹೇಳ್ತೀನಿ ಕೇಳಿ, ಕುಮಾರಣ್ಣ 8,000 ಅಂತ ಹೇಳೋದು, ನಾನು ಇಲ್ಲ 50%, 9,000 ಚಿಲ್ಲರೆ ಕೊಡಬೇಕು ಅಂತೇಳಿ ರೈತರ ಹತ್ರ ಕನ್ವಿನ್ಸ್ ಮಾಡಿ, ಅವ್ರು ಹೇಳಿದಂತ ಬೆಲೆನ ನಿಗದಿ ಮಾಡಿ, ಯಾವನೋ ಬಂದವನು ಹಾಕೊಳ್ಳಿ ಬಂಡವಾಳ ಅಂತೇಳಿ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ದುಡ್ಡುಗಳು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಯಾರು ಬರ್ತಾರೆ ಅವ್ರಿಗೆ ಸ್ವಯಂ ಇಚ್ಛೆಯಿಂದ. ನಾನು ನೈಸ್, ಏರ್ಪೋರ್ಟ್, ಇರಿಗೇಷನ್ ಎಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ, ಅದೆಲ್ಲ ನಾನು ಮಾತಾಡಕ್ ಹೋಗುದಿಲ್ಲ, ಬೇರೆ ವಿಚಾರ. ಇಲ್ಲೇನೆ ಒಟ್ಟು ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವ್ರು ನೆಮ್ಮದಿಯಾಗಿರ್ಬೋದು, ಯಾರು ದಣು ತೆಗೆದುಕೋಬೇಕಾಗಿಲ್ಲ, ಯಾವ ಸ್ಟ್ರೈಕ್ ಬೇಡ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ ಪ್ರಯೋಗಗಳು ಮಾಡ್ಲಿ, ಏನೇನ್ ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನ್ ನನ್ಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನ್ ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. DK's cautions against forced accusation, land deal, non land deal ante. You will be in jail for his misdeeds. I welcome you. You have good advocates. ನಿಮ್ದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದೇನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ.
ಆದ್ರೆ ನಿಮ್ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳ್ಬೇಕಾದ್ ನನ್ನ ಧರ್ಮ. ಸೊ ಅದನ್ನ ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಿಮ್ ಪಾಡು, ನಿಮ್ ಬಿಟ್ಟಿದ್ದು. ಆದ್ರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋನಲ್ಲ, ನಿಮ್ಗೂ ಕೂಡ ಕೆಟ್ಟದನ್ನ ಬಯಸುವುದಿಲ್ಲ. ನನಗೇನ್ ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದ್ರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನ ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಂತ ಕೇಸು ಕೇವಲ ಎರಡು ವರ್ಷದಲ್ಲಿ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರ್ಲಿ, ನೋವು ಅನುಭವಿಸೋ ನಾನು ಆ ಕೋಣೆಯಲ್ಲಿ ಏನ್ ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು. ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ ಪ್ರಾರ್ಥನೆ ಮಾಡಿ ನನ್ನನ್ನ ಜೈಲಿಂದ ಕರ್ಕೊಂಡು ಬಂದ್ರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು, ಅದೇ ಈ ರಾಜ್ಯದ ಜನತೆ. ಚುನಾವಣೆ ಮುಂಚಿತವಾಗಿ 136 ಸೀಟ್ ಅಂತ ಹೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ, ನನ್ನ ಇಂದಿನ ಶಕ್ತಿ ಹಿಂದೆ ಕೊಟ್ಟಂತ ಪ್ರೇರಣೆಯಿಂದ ಇವತ್ತು ಜನರಿಗೆ ನಾನು ಕೇಳ್ಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲಾ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ ಸೀಮಿತವಾಗಿರ್ತದೆ, ರಾಜ್ಯದ ಜನತೆ ಬದುಕಿಗೆ ಸೀಮಿತವಾಗಿರ್ತದೆ. ಯಾರಿಗೂ ಕೂಡ ತೊಂದರೆ ಕೊಡುವಂತ ಪ್ರಶ್ನೆ ಈ ಪೆನ್ನು ಪೇಪರ್ ಇಂದ ಬರುವುದಿಲ್ಲ. ನನ್ನ ಜೀವ ಇರೋವರೆಗೂ ಕೂಡ ದೇವರು ನನಗೇನ್ ಕೊಟ್ಟಿದ್ದಾನೋ ನನಗೆ ಸಾಕು. ನನ್ನ ಕುಟುಂಬಕ್ಕೆ ಏನ್ ನಮ್ಮ ನಿರ್ಧಾರ ಮಾಡ್ಕೊಳ್ಳೋ ಶಕ್ತಿ ನನ್ನ ಕುಟುಂಬದವರಿದೆ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂತ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ, ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರ್ಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಆದ್ರಿಂದ ನಿಮ್ಮ ಆಲೋಚನೆ ನನ್ನ ಜೈಲು ಕಳಿಸ್ಬೇಕು ಅಂತ ಎಲ್ಲ ನನ್ನ ತಾಯಿಂದಿರಿಗೆ ಹೇಳ್ತಾ ಇದ್ದೀನಿ. ಬಿಡದಿ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಆ ಜಿಲ್ಲೆ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆ. ಆ ಹೆಸರು ಇವತ್ತು ಟೌನ್ಶಿಪ್, ನಾಳೆ ಏರ್ಪೋರ್ಟ್ ಇರ್ಬೋದು. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮ್ಗೆ? ರೈತರ ಬಗ್ಗೆ ಇಷ್ಟು ಪಾಪ ಮಾತಾಡ್ತಾ ಇರೋರು, ಪಾಪ ಅವರೆಲ್ಲ ರೈತರಲ್ವೇ ಅವರು? ಈಗ ಇಂಡಸ್ಟ್ರಿಯಲ್ ಟೌನ್ ಏನು ಈಗಲ್ ಟೌನ್ ಸುತ್ತಮುತ್ತಲ ಏನು ಬಿಡದಿ ಟೊಯೋಟೋ ಫ್ಯಾಕ್ಟ್ರಿ ಇವೆಲ್ಲ ಸುತ್ತಮುತ್ತಲು ಬಂದಿದ್ಯಲ್ಲ, ಆ ಕೇತ್ಕಾನಹಳ್ಳಿ ನಾವು ಸೇರ್ಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ. ದೇವಗೆರೆಗೂ ಸೇರ್ಸ್ಕೋಬೋದಾಯ್ತಲ್ಲ, ಎಲ್ಲ ಕಡೆ ಸೇರ್ಸ್ಕೋಬೋದಾಯ್ತಲ್ಲ, ಯಾಕೆ ಸೇರ್ಸ್ಲಿಲ್ಲ? ಎಲ್ಲೆಲ್ಲಿ ಏನೇನ್ ನಡೆದಿದೆ ಅಂತ ನಾನು ಇನ್ನೊಂದ್ ದಿನ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗ್ಬೇಡಿ. ನಿಮ್ಮ ಬದುಕು ನೀವು ಕಟ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ ಹಿರಿಯರು, ನಮ್ ಹಿರಿಯರು ನನಗೆ ಹೆಸರು ತಗೋಬೇಡ, ಅದು ವಿಧಿ ಇಲ್ಲ, ಅವಶ್ಯಕತೆ ವಿಧಿ ಇಲ್ಲ ನನಗೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನ ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡ್ಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನ ರೂಪವನ್ನ ನಾನು ಮಾಡಿದ್ದೇನೆ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನ ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡ್ಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡ್ಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡ್ಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡ್ಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ಚರ್ಚೆ ಮಾಡ್ಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ. 1-2 ತಿಂಗಳು ಅವರು ರಿಪೋರ್ಟ್ ಕೊಡ್ಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು
ನೀವ್ ಏನೇನ್ ಪ್ರಯತ್ನ ಮಾಡ್ತಾ ಇದ್ರಿ, ಏನೇನ್ ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ, ಮುಂದಕ್ಕೆ ನೋಡೋಣ ಅದೇನ್ ಹೇಳ್ತಾರೆ, ರೈತರು ಏನ್ ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತಂಗಿರುವಂತ ಸಂಬಂಧ, ಇದು ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನೋಡಪ್ಪ, ಸ್ವ ಇಚ್ಛೆಯಿಂದ ಯಾರಿಗೆ ಆಸ್ತಿ ನಮ್ಗೆ ಇದು ಝೋನಿಂಗ್ ಇದೆ, ನಮ್ಗೆ ಬೇಕು, ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ. ಯಾರ್ಗ್ ಬೇಡ ಅಂತ ಬಿಡ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. We will not force anyone. ಕೆಲವೆಲ್ಲ ಏನೇನೋ ಹೇಳಿದಾರಲ್ಲ, ರೈತರ ಕಷ್ಟ ಸುಖ ಕೇಳ್ಬೇಕು, ಅವ್ರ ಅಭಿಪ್ರಾಯ ಕೇಳ್ಬೇಕು, ಅವ್ರ ಭಾವನೆ ಕೇಳ್ಬೇಕು. ವಾಟ್ ಇಸ್ ದಿ ಲೀಗಲ್ ಪಾಯಿಂಟ್? ವಾಟ್ ಇಸ್ ದಿ ಲೀಗಲ್ ಪಾಯಿಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳ ಜನ ಚೀಫ್ ಮಿನಿಸ್ಟರ್ಗಳು ಪಾಪ ಏನೇನೋ ಇಂಥಗಳ ತೀರ್ಮಾನವನ್ನು ಮಾಡಿ ತೊಂದರೆಗಳನ್ನ ಅನುಭವಿಸಿದ್ದಾರೆ. ನನಗೆ ಅನುಭವಿಸುತ್ತಾರೆ ಇಲ್ಲ, ಇದು ಬೇಕೋ ಬೇಡವೋ, ಏನು ಲೀಗಲ್ ಪಾಯಿಂಟ್, ಇವೆಲ್ಲ ನೋಡ್ಬೇಕಲ್ಲಪ್ಪ. ನನಗೇನೋ ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಅಟ್ಲೀಸ್ಟ್ 4-6 ಜನ ಚರ್ಚೆ ಮಾಡ್ಬೇಕಲ್ಲ, ನಿಮ್ಮಂತವ್ರನ್ನ ಕೇಳ್ಬೇಕಲ್ಲ. Pardon? Of course. See, it is a love he has given me. He is torturing my image. Why did he do it to the DLF? Why was it? ಸರ್, ಈಗ ಒಂದ್ ವೇಳೆ ಕೊಡೋದಾದ್ರೆ ಸರ್, ಯಾರು ಇರ್ಬೇಕು ಅಂದ್ರೆ ಆ ರೆಡ್ ಝೋನ್ ಲಿಫ್ಟ್ ಮಾಡ್ತೀರಾ ಸರ್, ಆ ಆಪ್ಷನ್ ಏನ್ ಹಾಕಿದ್ರು, ಅದನ್ನ ಏನ್ ಮಾಡ್ತೀರಿ ಸರ್? ರೆಡ್ ಝೋನ್ ಇದೆ, ರೆಡ್ ಝೋನ್ ಲಿಫ್ಟ್ ಮಾಡ್ತೀರಾ? ನಾನು ಯಾವುದು ಮುಟ್ಟಕ್ ಹೋಗುದಿಲ್ಲ, ನನಗೆ ಅಧಿಕಾರ ಇಲ್ಲ. ನಾನು ಸ್ಟೇಟಸ್ ಕೋ ಏನ್ ಅವ್ರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ನಾವು ಮುಂದುವರಿಸ್ತೀವಿ. ನಾನು ನಮ್ಮ ರೈತರಿಗೆ ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ, ನಂದು ಯಾವ ತರದ ಅಭ್ಯಂತರ ಇಲ್ಲ. ಯಾರು ಲ್ಯಾಂಡ್ ಕೊಡಲ್ಲ ಅಂದ್ರೆ ಮನೆ ತಗೊಳ್ಳಲ್ಲ ಅಂತ ಯಾರು ಕೊಡಲ್ಲ ಅಂದ್ರೆ ನಾವು ಫೋರ್ಸ್ ಮಾಡ್ತೀವಿ. ಯಾರು ಜಮೀನನ್ನ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಇದ್ದಾರೆ, ಕೊಡೋರು ಇದ್ದಾರೆ. ಅವ್ರು ತಗೊಂಡು ನಮ್ದು ಏನ್ ಬೇಕೋ ಸರ್ಕಾರದ ಯೋಜನೆ ಇದೆ, ಸರ್ಕಾರ ಯೋಜನೆ ಮುಂದುವರಿತದೆ. Why I should stop? They have taken money. We have given money to them. ನೋಟಿಫಿಕೇಶನ್ ಆಗಿದೆ. ಆದ್ಮೇಲೆ ಅವ್ರು ದುಡ್ಡು ಖುಷಿಯಿಂದ ಬಂದು ತೆಗೆದುಕೊಂಡಿದ್ದಾರೆ. ನಮ್ಗೆ ಒಳ್ಳೆ ಚಾನ್ಸ್, ಕುಮಾರಣ್ಣ ಎಲ್ಲ 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. DK ಬಂದು 2.25 ಕೋಟಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಅವ್ರು ತೆಗೆದುಕೊಂಡಿದ್ದಾರೆ. ಅದನ್ನ ತಗೊಂಡು ಹೋದವ್ರು, ಅವ್ರು ಮಾಡಿದವ್ರ ಸರ್ಕಾರಿ ಭೂಮಿ ಆಗೋಯ್ತು. ಆಗ ಸರ್ಕಾರ ಏನ್ ತೀರ್ಮಾನ ಮಾಡ್ಬೇಕು ಮಾಡ್ತದೆ. ಕಮಿಟಿ ಬೇರೆ, ಈಗ ಬೇರೆ ಪಾಪ ಅವ್ರದ್ದೇನಾದ್ರು ನೋವು ಕೊಡಿದ್ರೆ ಹೇಳ್ಕೊಳ್ಳಿ, ತಪ್ಪೇನಿಲ್ಲ. ಏನು ಹೌ ಕ್ಯಾನ್ ನಾನ್ ಯಾಕಪ್ಪ ಇದನ್ನ ಡಿನೋಟಿಫೈ ಮತ್ತೊಂದಕ್ಕೆಲ್ಲ ಯಾಕೆ ಹೋಗ್ಲಿ ನಾನು? ಹೌ ಕ್ಯಾನ್ ಈಗ ಎಷ್ಟೋ ಜನ ಈಗ 75% ಈಗ ಒಂದೇ ಹಳ್ಳಿಲಿ ಈಗ ಆಲ್ರೆಡಿ 75% ತೆಗೆದುಕೊಂಡಿದ್ದಾರೆ, ಕೆಲವರು 50% ತೆಗೆದುಕೊಳ್ತಾರೆ. ಈ ನೋಟಿಫಿಕೇಶನ್ ಆದ್ಮೇಲೆ ಮುಂದಕ್ಕೆ ತಗೊಂಡು ಹೋಗ್ಬೋದು. ಕೆಲವು 60% ತಗೊಂಡಿದ್ದಾರೆ. ಅದನ್ನ ನಾನು ಬಿಟ್ಬಿಟ್ಟು ದುಡ್ಡು ಅವ್ರು ಇಸ್ಕೊಬಿಟ್ಟು ಆದ್ಮೇಲೆ ಕೊನೆಗೆ ವ್ಯವಸಾಯ ಮಾಡಕ್ ಬಿಡಕ್ಕಾಗ್ತದ? ಖಂಡಿತ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಡಿಸ್ಕ್ಲೋಸ್ ಮಾಡ್ತೀವಿ. ರೈತರ ಸಮೇತ ಯಾರು ಎಷ್ಟು ದುಡ್ಡು ತೆಗೆದುಕೊಂಡೋದ್ರು, ಮಾಲಕಿ ಎಷ್ಟು ತೆಗೆದುಕೊಂಡೋದ್ರು, ಏನ್ ತೆಗೆದುಕೊಂಡೋದ್ರು ಅಂತ ಎಲ್ಲ ಕಂಪ್ಲೀಟ್ ಇದೇನು ಯಾರು ಮುಚ್ಚಿಡಕ್ ಆಗಲ್ಲ.
ಪ್ರತಿಯೊಂದು ಇನ್ಕ್ಲೂಡಿಂಗ್ ಡ್ರೋನ್ ಸರ್ವೆ, ಲೈಡರ್ ಸರ್ವೆ, ಬೇರೆ ಸರ್ವೆ ಎಲ್ಲ ಮಾಡಿಸ್ತೀವಿ. ಎಲ್ಲ ಡಿಸ್ಕ್ಲೋಸ್ ಮಾಡ್ತೀವಿ. ಹೆಂಗೆ ಇದನ್ನ ಯಾವ್ದು ಮುಚ್ಚುವೆ, ನಿಮ್ಗೆ ಏನ್ ಬೇಕಾದ್ರೂ ದಾಖಲೆಗಳು ನೀವು ಕೂಡ ಕೇಳ್ಕೋಬಹುದು, ನಾವು ಡಿಸ್ಕ್ಲೋಸ್ ಆರೋಪ ಮಾಡಿದ್ದಾರೆ. ಹೈಕಮಾಂಡ್ಗೆ ಏನೋ ಒಪ್ಕೊಂಡ್ ಬಂದಿದ್ದಾರೆ, ಅದು ಕೊಡೋಕೋಸ್ಕರ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಅವಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಕ್ ಇಷ್ಟ ಇಲ್ಲ. ಯಾರು ಮಾಡಿದ್ರು 2006 ಅವರು ನಿಮ್ ಕೈಲಿ 2006 ಮಾಡಿದ್, ನೀವು ಮಾಡಿದ್ದು ಇದು. ನಮ್ಗೆ ನಾವು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಾಗ? ನಿಮ್ ಯಾವ ಹೈಕಮಾಂಡ್ ನೀವು ಕೊಟ್ಟಿದ್ರಿ? ಪ್ರೊಸೀಡಿಂಗ್ಸ್ ಮಾಡಿದೀವಿ ಡಿಟೇಲ್ಡ್. ಪಟ್ಟಿ ಬೇಕಾ? ಎಲ್ಲೆಲ್ಲಿತ್ತು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯ್ತು, ಎಲ್ಲಿ ಜಮೀನ್ ತಗೊಂಡ್ರು, ಎಷ್ಟಕ್ಕೆ ಏನಾಯ್ತು ಅಂತ ಎಲ್ಲ ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೆಡಕಕ್ ಹೋಗ್ಬೇಡಿ ಅಷ್ಟೇ. ನಾನು ತೆಲಿಂಗಿ ನಾನು ಏನ್ ಹೇಳ್ಬೇಕೋ ಹೇಳಿದೀನಿ. ಐ ವಿಲ್ ವೇಟ್ ಫಾರ್ ದಿ ರಿಪೋರ್ಟ್. ಲೆಟ್ ಫಾರ್ಮರ್ಸ್ ಪಾಪ ಅವ್ರ ಬದುಕು ಅವ್ರು ಕಟ್ಕೊಳ್ಳಿ, ಸರ್ಕಾರ ಕೊಡೋರು ಕೊಟ್ಕೊಳ್ಳಿ. ಕುಮಾರಣ್ಣ ರೆಡ್ ಝೋನ್ ಅಲ್ಲಿ ಇಡುವಂತ ಹೇಳಿದ್ದಾರೆ, ಅದನ್ನ ಮುಂದುವರಿಸ್ತೀನಿ ಅಷ್ಟೇ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.